ಸುಮಾರು 55 ಜನ ಮಾಜಿ ಸಚಿವರುಗಳು ಮಾಜಿ ಶಾಸಕರು ಸೇರಿದ್ವಿ. ಅಂದು ನಿರ್ಣಯವನ್ನು ಮಾಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಸಾರ್ವಜನಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೇಳಿ ಒಂದು ಚರ್ಚೆಯನ್ನು ಮಾಡಿ ಯಡಿಯೂರಪ್ಪನವರ ಅಭಿಮಾನಿ ಬಳಗ ಎಲ್ಲ ಟೈಮ್ನಲ್ಲಿ ನಾವು 60-65 ಜನ ಸೇರೋಕ್ಕಲ್ಲ, ಮೊನ್ನೆ 55 ಜನ ಸೇರಿದ್ವಿ. ಅವರು ಬಂದಂಥವ್ರು ಎಲ್ಲರೂ ಏನು ಹೇಳಿದರೆ, ತುರ್ತಾಗಿ ಏನಾದರೂ ನಿರ್ಣಯ ತಗೋಬೇಕಂದ್ರೆ, ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರೆ ಒಂದು 10 ಜನರ ತಂಡವನ್ನು ಮಾಡಿದ್ದಾರೆ ಎಲ್ಲರೂ ಸೇರಿ ಸರ್ವಾನುಮತದಿಂದ. ಹಾಗಾಗಿ ತುರ್ತಾಗಿ ನಾವು ಈ 9 ಜನ ಸೇರಿದ್ವಿ. ಇನ್ನೊಂದು ಒಬ್ಬಿಬ್ಬರು ಬರ್ತಾ ಇದ್ದಾರೆ. ಕೋರ್ತೀವಿ ಸರ್. ಯಡಿಯೂರಪ್ಪನವರ ಅಭಿಮಾನಿ ಬಳಗ ರಾಜಕೀಯವಾಗಿ ಯಡಿಯೂರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಿದ್ದಾರೆ. ಮತ್ತವರು ಚುನಾವಣಾ ಕಳೆದ ಮಾತ್ರ ನಿವೃತ್ತಿಯಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ಸೈಕಲ್ ತುಳಿದು ಸ್ಕೂಟರ್ನಲ್ಲಿ ಬಂದು CKR 4 ಎಂಬಾಸಿಡರ್ಗೆ ಅರಿವತ್ತು ನಮ್ಮ ಕಣ್ಮುಂದೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಕಾಲ ಇತ್ತು. ಕಾಂಗ್ರೆಸ್ ಮತ್ತು ಜನತಾ ಪರಿವಾರ ಅಷ್ಟು ಪ್ರಬಲವಾಗಿತ್ತು. ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿರಿಯರ ಮಾರ್ಗದರ್ಶನ ಆಶೀರ್ವಾದದಿಂದ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದರು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ನಾಯಕರು, ಮತ್ತು ಅದ್ವಾನಿಜಿಯವರು, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ರಾಜನಾಥ್ ಸಿಂಗ್ ಇರ್ಬೋದು, ನಿತಿನ್ ಗಡ್ಕರಿ ಅವರು, ಯಶವಂತ್ ಸಿನ್ಹಾ ಮತ್ತು ಬಹಳಷ್ಟು ಜನ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದರು. ಪ್ರತಿಪಕ್ಷ ನಾಯಕರಾಗಿದ್ದರು, ರಾಜ್ಯದ ಅಧ್ಯಕ್ಷ ಆಗಿದ್ದರು, ಲೋಕಸಭೆ ಆಯ್ಕೆಯಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ, ಭಾರತೀಯ ಜನತಾ ಪಾರ್ಟಿ. ಅಭಿವೃದ್ಧಿಗೆ ಕಾಂಗ್ರೆಸ್ ಹೇಳ್ತಿದ್ರು, ನಿಮ್ಗೆ ಯಡಿಯೂರಪ್ಪ ಹತ್ರ ಬಂದರೆ 1 ಕೋಟಿ 2 ಕೋಟಿ ಅಲ್ಲಪ್ಪ 100 ಕೋಟಿ ಕೊಡ್ತಾನೆ ಕೊಡಲಿ ಅಂತ. ಮುಖ್ಯಮಂತ್ರಿ ಪದವಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಬರೀತಾರೆ. ಪಕ್ಷಾತೀತವಾಗಿ ಎಲ್ಲರಿಗೂ ಅನುದಾನ ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರುಗಳು ಮಾತಾಡಿದರೆ. ಹಾಗಾಗಿ ನಾವು ಸನ್ಮಾನ್ಯ ಯಡಿಯೂರಪ್ಪನವರ 83ನೇ ಜನ್ಮ ದಿನಾಚರಣೆಯನ್ನ ದಾವಣಗೆರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡ್ಬೇಕಂತೇಳಿ ನಾವು ಮೊನ್ನೆ ನಡೆದಂತ ಸಭೆಯಲ್ಲಿ ನಿರ್ಣಯ ಈಗ ಏನಾಗದು, ನಾವು ದಿನಾಂಕ ಫೆಬ್ರವರಿ 27 ಮಾರ್ಚ್ 2 ಅಂತ ಹೋಗ್ತೀವಿ. ಅಲ್ಲಿ ಆ ಡೇಟ್ಗಳು ಖಾಲಿ ಇರ್ಬೇಕಲ್ಲ, ಅವರ ಸಮಯ ಅವರನ್ನು ಭೇಟಿ ಮಾಡಿ ಯಡಿಯೂರಪ್ಪನವ್ರ ಹುಟ್ಟುಹಬ್ಬಕ್ಕೆ ರಾಷ್ಟ್ರೀಯ ನಾಯಕರು ಬರ್ತಾರೆ. ಅವರಿಗೆ ಒಂದು ದೊಡ್ಡ ಅಭಿನಂದನಾ ಸಮಾರಂಭ, ರಾಜಕೀಯವಾಗಿ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ನಾಯಕರ ದಿನಾಂಕವನ್ನು ನಿಗದಿ ಮಾಡಿ ನಾವು ದಾವಣಗೆರೆಯಲ್ಲಿ ಆಚರಣೆ ಮಾಡ್ತೀವಿ. ಎಲ್ಲರನ್ನೂ ಒಳಗೊಳ್ತೀವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತೀವಿ. ಏನ ಉಳಿದಂತೆ ಬಿಸಿ ಪಡೆದು ಮಾತಾಡೋಣ. ಒಂದು ಮೊನ್ನೆ ದಾವಣಗೆರೆಯಲ್ಲಿ ನಾವೆಲ್ಲ ಸೇರಿದ್ದು ಯಾರು ಚೀಲ ಕೊಡಲ್ಲ, ಇಲ್ಲಿ ಎಲ್ಲ ಸಮರ್ಥರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಸೋತಿರಬಹುದು. ನಾವು ಜನರಿಂದ ತಿರಸ್ಕಾರ ಆಗಿಲ್ಲ. ನಾವ್ಯಾರು ಸಾಮಾನ್ಯ ಅಸಮಾನ, ನಮಗೆಲ್ಲ ನಮಗೆ ನಮ್ದೇ ಆದ ಒಂದು ಸಾಮರ್ಥ್ಯ ಇದೆ, ಜನರ ವರ್ಚಸ್ಸಿದೆ ಏನು. ಮತ್ತೆ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಯಾವ ರೀತಿ ಓಡಾಟ ಮಾಡ್ತೀವಿ, ಕೆಲಸ ಮಾಡಿದೀವಿ. ಯಾವುದೋ ತಾಂತ್ರಿಕ ಜನರಿಂದ ನಾವು ಸೋತಲ್ಲ, ಖಂಡಿತ ಜನ ನಮ್ಮನ್ನು ತಿರಸ್ಕಾರ ಮಾಡೇ ಇಲ್ಲ. ಜನರ ಮಧ್ಯೆ ಇದ್ದೀವಿ. ಯಾರೋ ಪಕ್ಷಕ್ಕೆ ಕೆಲವು ಗೊಂದಲಗಳಿಂದ ಸೋತಿದ್ದೀವಿ. ನಾವ್ಯಾರು ಛಲ ಕೊಡಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳು, ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಎಲ್ಲರದ್ದು ಕೊಡುಗೆ ಇದೆ. ಆದರೆ ಅನಗತ್ಯವಾಗಿ ಯಡಿಯೂರಪ್ಪನವ್ರು ಕರೆ ಮಾಡಿದ್ರು, ಯಡಿಯೂರಪ್ಪನವ್ರು ಹೇಳಿದ್ರು. ನಾನು ಯಾರ ಹೇಳಕ್ಕೆ ಇಚ್ಛೆ ಪಡಲ್ಲ. ಯಾವಾಗ ಯಾರಿಗೆ ಫೋನ್ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ವಿಷಯನೇ ಗೊತ್ತಿಲ್ಲ. ನಾನು ಭಗವಂತನ ಸಾಕ್ಷಿ ಹೇಳ್ತೀನಿ, ದಾವಣಗೆರೆ ಸೇರ್ತಿದ್ದು ನಾವು ಇದುವರೆಗೂ ಏನು ಮೀಟಿಂಗ್ ಮಾಡಿದ್ವಲ್ಲ ವಿಷಯನೇ ಗೊತ್ತಿಲ್ಲ ಅವರಿಗೆ. ನಾವಾಗಿ ಯಡಿಯೂರಪ್ಪನವ್ರ ಮನೆಗೆ ಬರ್ತೀವಿ ಅಂತೇಳಿ ಉಪಹಾರ ಮಾಡಿದ್ವಿ ಅಷ್ಟೇ. ಯಡಿಯೂರಪ್ಪನವ್ರು ಏನು
ರಾಜ್ಯಾಧ್ಯಕ್ಷ ನಮ್ಮನ್ನು ಕರೆದು ನಾವೇ ಸಮಯಕ್ಕೆ ಮೈಸೂರಲ್ಲಿ ಅವರ ಸಮಯಕ್ಕೆ ನಾವು ಹೋಗಿದ್ವಿ. ಇದು ಪಕ್ಷದ ವೇದಿಕೆ. ಒಂದ್ ನಿಮಿಷ ಆಪ್ತ ಬಳಗದಿಂದ ಮಾತ್ರ ಮಾಡ್ತಾರೆ. ಇದು ನೋಡೋಣ, ನಾವ್ಯಾರು ಚೇಲೆಗಳಲ್ಲ. ನಾವು ಯಡಿಯೂರಪ್ಪನವ್ರಿಗೆ ಮಾಹಿತಿ ಇಲ್ಲ. ಈಗ ಪಾಟೀಲ್ ರಾವ್ ಯಡಿಯೂರಪ್ಪನ ಈಗ ಭೇಟಿ ಮಾಡಿ ಅವ್ರ ಅನುಮತಿ ಪಡಿತೀವಿ. ಹಾಗಂತ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ. ಹಾಲಿ ಲೋಕಸಭೆ, ವಿಧಾನಸಭೆ, ಎಲ್ಲರೂ ಇನ್ವೈಟ್ ಮಾಡ್ತೀವಿ. ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿದ್ರು ಕರಿತೀವಿ ಅಂತ ಹೌದಾ? ನಾವ್ಯಾರು ಚೇಲೆಗಳಲ್ಲ. ನಮ್ಮ ಪಾಟೀಲ್ಜಿ ಹೇಳಿದಂಗೆ ಅವರೆಲ್ಲ ರಾಷ್ಟ್ರೀಯ ನಾಯಕರು. ಅನಗತ್ಯವಾಗಿ ಜನರಿಗೆ ತಪ್ಪು ಸಂದೇಶ ಕೊಡೋದು ಬೇಡ, ಅನಗತ್ಯವಾಗಿ ಟೀಕೆ ಮಾಡೋಕ್ಕೋಸ್ಕರ ಬೇಡ. ಅವ್ರ ಪಕ್ಷ ಎಲ್ಲವೂ ನೋಡುತ್ತೆ, ಕಾರಣ ನೋಡುತ್ತೆ. ನಾವು ಪ್ರಾಮಾಣಿಕವಾಗಿ ಯಡಿಯೂರಪ್ಪನವ್ರ ಪಕ್ಷಕ್ಕೆ ಒಂದು ಕೊಡುಗೆ ಕೊಟ್ಟಿದ್ರೆ ಹಾಗಾಗಿ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ಮಾಡ್ತಿದ್ದೇವೇನ ನಾವು ಚೇಲಗಳ ಕೆಲಸ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪನವರ ಅಭಿಮಾನಿಗಳಾಗಿ ನಮ್ಮನ್ನೆಲ್ಲ ರಾಜಕೀಯ ಬೆಳೆಸಿದರೆ, ಸ್ಥಾನಮಾನ ಕೊಡಿದ್ರೆ, ಗೌರವ ಕೊಡಿದ್ರೆ, ಅದಕ್ಕೆ ನಮ್ಮ ಯಡಿಯೂರಪ್ಪನವರಿಗೆ ಗೌರವ ಸಮರ್ಪಣೆ ನಾವೆಲ್ಲ ಸೇರ್ ಮಾಡ್ತೀವಿ. ಮತ್ತೆ ನಾವೆಲ್ಲ ವೈಯಕ್ತಿಕವಾಗಿ ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು ಅಭಿಮಾನಿಗಳಿಗೆ ನಾವು ಮಾಡ್ತಾರೆ. ಯಡಿಯೂರಪ್ಪನವ್ರಿಗೆ ಭೇಟಿ ಮಾಡಿ ಕೀ ಹೊಡಿದ್ವಿ. ಸಂಪನ್ಮೂಲ ನಾವೆಲ್ಲ ಕ್ರೋಢೀಕರಿಸಿ ನಾವೆಲ್ಲ ಆಗ್ತೀವಿ. ಇದುವರೆಗೆ ನಾವೆಷ್ಟು ಓಡಾಟ ಎಲ್ಲ ಕಡೆ ಮಾಡಿವಲ್ಲ, ಇನ್ನು ನಾವೇನು ನಮ್ಮ ಯಾರ ಜಿಲ್ಲೆಗೆ ಹೋದಾಗ ಅವ್ರುಗಳು ಇವರೆಲ್ಲರೂ ಸೇರ್ ಮಾಡ್ತೀವಿ. ನೆಕ್ಸ್ಟ್ ಜಿಲ್ಲಾ ಪ್ರವಾಸ ಮಾಡ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಏನ ರಾಷ್ಟ್ರೀಯ ನಾಯಕರ ದಿನಾಂಕ ನಿಗದಿ ಮಾಡ್ತೀವಿ. ಈಗ ರಾಷ್ಟ್ರೀಯ ನಾಯಕರ ದೊಡ್ಡರ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ನಮ್ಮ ಉದ್ದೇಶ ಸಮಾವೇಶದ ಮುಖ ಇದೇನು ಯಡಿಯೂರಪ್ಪನ ಹುಟ್ಟುಹಬ್ಬ ಸಾಲ ಪಕ್ಷಕ್ಕೆ ಒಂದು ಕಾರ್ಯಕರ್ತರ ಮುಖಂಡ ಆತ್ಮವಿಶ್ವಾಸ ಮೂಲಕ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಈ ರೀತಿ ತೀರ್ಮಾನವನ್ನು ಮಾಡಿದ್ವಿ. ಯಾಕೆ ರಾಜ್ಯದ ಅಧ್ಯಕ್ಷರು ಟ್ವೀಟ್ ಮಾಡಿದ್ರು, ಯಾರು ರಾಜಕೀಯ ಸಮಾವೇಶ ರಾಜ್ಯದ ಅಧ್ಯಕ್ಷರು ಹೊರತುಪಡಿಸಿದರೆ ಪದಾಧಿಕಾರಿಗಳು ಹೊರತುಪಡಿಸಿದರೆ ಯಾವುದೇ ಸಮಾವೇಶಗಳನ್ನ ಸಮಾರಂಭಗಳನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಹಠ ಮಾಡಿದ್ರೆ ನಾವು ಪಕ್ಷ ವಿರುದ್ಧ ನಡ್ಕೊಂಡಾಗುತ್ತೆ. ಹಾಗಾಗಿ ರಾಜ್ಯದ ಅಧ್ಯಕ್ಷ ವಿರುದ್ಧಲ್ಲ, ಪಕ್ಷ ವಿರುದ್ಧಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ರೀತಿ ಗೌರವವನ್ನು ಕೊಟ್ಟು ರಾಷ್ಟ್ರೀಯ ನಾಯಕರು ಆಹ್ವಾನ ಮಾಡಿ ಸಮಾವೇಶ ಹುಟ್ಟುಹಬ್ಬನ ಮಾಡ್ತೀವಿ. ಯಾವ್ಯಾರು ಚೇಲೆಗಳಲ್ಲ. 9-10 SL ಕೃಷ್ಣರವರು ನಿಧನ ಹೊಂದಿದ ಪ್ರಯತ್ನ ಮುಂದೂಡಿ 10-11 ಮಾಡಿದ್ವಿ. ಅತ್ಯಂತ ಯಶಸ್ವಿ ಆಯಿತು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಯಡಿಯೂರಪ್ಪನವರ ಹುಟ್ಟುಹಬ್ಬ ಏನು ಇಡೀ ರಾಜ್ಯದ ಉದ್ದಗಲಕ್ಕೆ ನಾವು ಪ್ರವಾಸವನ್ನು ಮಾಡಬೇಕು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವೆಲ್ಲ ಪ್ರವಾಸ ಮಾಡ್ತೀವಿ. ಈಗ ಮೊದಲನೇ ಹಂತದಲ್ಲಿ 65 ಜನ ಮಾಜಿ ಸಚಿವರು, ಮಾಜಿ ಶಾಸಕರು ಒಂದು 16 ಬಾರಿ ಸಭೆ ಸೇರಿ ದೇವರ ದರ್ಶನವನ್ನು ಪಡೆದು ಒಳ್ಳೇದಾಗಲಿ, ಎಲ್ಲರಿಗೂ ಪಕ್ಷಕ್ಕೆ ಒಳ್ಳೇದಾಗಲಿ, ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾ ಅವ್ರ ಜೊತೆಗೆ ಇರ್ಬೇಕಂತೇಳಿ ನಾವು ಸಂದೇಶನ ಕೊಟ್ಟಿದ್ವಿ. ದಾವಣಗೆರೆಯಲ್ಲಿ ಸಭೆಯನ್ನು ಸೇರಿದಂಥ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಿಸ್ಬೇಕು. ನಾವು ಮೊದಲನೇ ಹಂತದಲ್ಲಿ ಮಾಜಿಗಳು ಎಲ್ಲ ಸೇರಿದ್ವಿ. ಇನ್ನ ಹಾಲಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಯಾರು ಹಾಲಿ ಅದಲ್ಲ ಅವರನ್ನು ವಿಶ್ವಾಸ ತೆಗೆದುಕೊಂಡು ಅವರನ್ನು ನಮ್ಮ ಜೊತೆ ಗುಡಿಸಬೇಕು. ಮತ್ತು ಹೊಸದಾಗಿ ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದ್ರು, ಇದು ಬಹಳ ಮುಖ್ಯ. ಹೊಸ ಮುಖಗಳು ಹೊಸದಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಅವರೆಲ್ಲರನ್ನೂ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು, ಕೇಂದ್ರದ ಸಚಿವರುಗಳು ಎಲ್ಲರನ್ನು ಒಳಗೊಂಡಂತೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹುಟ್ಟುಹಬ್ಬವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ರೆ 27 ಬಹುಶಃ ಅವರ ಕುಟುಂಬ ಸದಸ್ಯರು ಮಾಡಬಹುದು. ಫೆಬ್ರವರಿ 27 ಮಾಡ್ತಾರೆ. ಬಂದವರಿಗೆ ಮಠಾಧೀಶರು ಬರ್ತಾರೆ, ಎಲ್ಲರಿಗೂ ಹಿರಿಯರು ಬರ್ತಾರೆ, ಹಿತೈಷಿಗಳು ಬರ್ತಾರೆ, ಅವರಿಗೆ ಶುಭವನ್ನು ಕೋರ್ತಾರೆ. ಆದ್ರೆ ನಾವುಗಳು ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ. ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ ಯಾರ್ಯಾರಿದ್ದಾರೆ, ನಮ್ಮ ಯಡಿಯೂರಪ್ಪನವರಿಗೆ ಬಹಳ ಅಭಿಮಾನಪೂರ್ವಕ ರಾಜಕೀಯವಾಗಿ ಜನ್ಮ ಕೊಟ್ಟ ಬಹಳ ಹಿರಿಯರ ಅವರೆಲ್ಲರೂ ಭೇಟಿ ಮಾಡಿ ಅವರ ಬದುಕು ಸಾರ್ಥಕವಾಗಿದೆ. ರೈತ ನಾಯಕರು, ರೈತರ ಪರವಾಗಿ ಧ್ವನಿ ಎತ್ತಿದಂತರು, ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ, ಅವರಿಗೆ ಜಾತಿ ಭೇದ ಧರ್ಮ ಇಲ್ಲ. ಯಡಿಯೂರಪ್ಪನವರು ಜಾತ್ಯತೀತ ನಾಯಕರು, ಮಾಸ್ ಲೀಡರ್. ಹಾಗಾಗಿ ಹುಟ್ಟುಹಬ್ಬವನ್ನ ನಾವು ರಾಷ್ಟ್ರೀಯ ನಾಯಕರ ದಿನಾಂಕವನ್ನ ಮಾರ್ಚ್ 15 ಯಾಕೆ ದಿನಾಂಕ ನಾವು ಘೋಷಣೆ ಮಾಡೋಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರನ್ನ ಎಲ್ಲರೂ ಭೇಟಿ ಮಾಡಕ್ಕೆ ನಾವು ದಿನಾಂಕ ನಿಗದಿ ಮಾಡಿ ಅವ್ರ ಹತ್ರ ಹೋಗೋದಿಲ್ಲ. ಅವರ ಯಾವುದು ಡೇಟ್ ಅವೈಲೇಬಲ್ ಇರುತ್ತೆ ಮಾರ್ಚ್ 15
ಏನು ನಮ್ಮ ದೆಹಲಿಗೆ ಹೋಗಿ ಭೇಟಿ ಮಾಡಿ ಅವರ ದಿನಾಂಕ ನಿಗದಿ ಮಾಡಿ ಮತ್ತು ರಾಜ್ಯದ ಉದ್ದಕ್ಕೆ ಎಲ್ಲ ಕಡೆನ ಪ್ರವಾಸ ಮಾಡಿದ್ವಿ. ನಾವು ನಿರ್ಣಯವನ್ನು ಮಾಡಿದ್ವಿ. ಇನ್ನು ಉಳಿದಂಥ ವಿಚಾರಗಳನ್ನ ನಮ್ಮ BC ಪಾಟೀಲ್ ಮಾತಾಡ್ತಾರೆ, ಕಟ್ಟಾಜಿಯವರು ಮಾತಾಡ್ತಾರೆ, ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ಇದೊಂದು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾರೆ. ಈಗ ಯಡಿಯೂರಪ್ಪನವರ ಬರ್ಡೇ ಮಾಡೋಂಥದ್ದು ಯಡಿಯೂರಪ್ಪನವರಿಗೆ ತೋರಿಸಂತ ಒಂದು ಗೌರವ. ಯಾಕೆಂದ್ರೆ ಈಗಾಗಲೇ ನಮ್ಮ ವೆಂಕಟಾಚಾರ್ಯರು ಹೇಳಿದಾಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುನ್ಸಿಪಲ್ ಅಧ್ಯಕ್ಷನಾಗಿ ಸದಸ್ಯನಾಗಿ, ಮುನ್ಸಿಪಲ್ ಅಧ್ಯಕ್ಷನಾಗಿ, ಶಾಸಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಲೋಕಸಭೆ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಆಮೇಲೆ ಸಂಸದೀಯ ಮಂಡಳಿ, ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯರಾಗಿ ಕೂಡ ಅವರು ಸೇವೆ ಸಲ್ಲಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮನಸ್ಸು ಮಾಡಿದ್ರೆ, ಜನರ ಆಶೀರ್ವಾದ ಇದ್ರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ಲೆಜೆಂಡ್ ಆಗಿದ್ದಾರೆ. ಅವರಿಗೆ ಗೌರವಾರ್ಥವಾಗಿ ಒಂದು 83 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಉಳಿದಿದ್ದು ಪಕ್ಷದ ಸಂಘಟನೆ ಬಗ್ಗೆ ನಾವೆಲ್ಲ ಪಕ್ಷದ ಅಧ್ಯಕ್ಷರು ಏನು ಅಂತಿಮ ತೀರ್ಮಾನ ಆಗ್ತದೆ, ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದರಂತೆ ನಾವೆಲ್ಲರೂ ಕೂಡ ಅಶಿಸ್ತ, ಯಾವುದೇ ರೀತಿಯ ಅಶಿಸ್ತನ್ನು ತೋರಿಸದ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ಸರ್, ಈ ಸಮಾವೇಶದ ಬಗ್ಗೆ ಯಡಿಯೂರಪ್ಪನವರಿಗೆ ಗೊತ್ತಿದೆಯಾ? ಈಗ ಅದಕ್ಕೆ ಅವ್ರ ಹತ್ರ ಹೋಗ್ತಾ ಇದ್ದೀವಿ. ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಭಿಮಾನಿಗಳು ಈಗ ಹೇಳಿದ್ರು BSY ಅಭಿಮಾನಿ ಬಳಗ ಅಂತ, ಅದೆಲ್ಲ ನಾವೆಲ್ಲ ಸೇರ್ಕೊಂಡು ಚರ್ಚೆ ಮಾಡ್ಕೊಂಡಿದ್ದೀವಿ. ಹೋಗಿ ಅವರ ಅನುಮತಿಯನ್ನ ಪಡ್ಕೊತೀವಿ. ಈಗ ನೀವಾಗ ಹೋಗ್ತೀವಿ ಹೀಗೆ ಬೆಳಗಾವಿಯಲ್ಲಿ ಅವರು ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಮಾಡಿದ್ರು, ತಾವು ಇದಕ್ಕೆ ವಕೀಲರ ಹೋರಾಟವನ್ನು ಮಾಡ್ತೇವೆ ಡಿಸೆಂಬರ್ 26-27 ಮಾಡ್ತೀವಿ ಅಂತ. ಅಂದ್ರೆ ಇದು ಭಿನ್ನ ಮತದ ಮುಂದುವರೆದ ಭಾಗ ಅಂತ ಅನ್ಸುತ್ತಾ ಅಥವಾ ಮಾಡೋದಕ್ಕೆ ನಿಮ್ಗೆ ಓಕೆ ಇದೆಯಾ? ಈಗ ನಾವು ಮುಖ್ಯವಾಗಿ ಇಲ್ಲಿ ಇವತ್ತು ಸೇರಿರೋದು ಯಡಿಯೂರಪ್ಪನವರ ಹುಟ್ಟುಹಬ್ಬದ ಬಗ್ಗೆ ಹೊರತು ಪಕ್ಷದ ವಿವಾದಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಬಂದಿಲ್ಲ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಮುಂದೆ ಈ ನ್ಯಾಷನಲ್ ಲೀಡರ್ಸ್ ಅವರೆಲ್ಲ ಈಗ ಅವರೆಲ್ಲ ರಾಷ್ಟ್ರೀಯ ನಾಯಕರು, ಅದನ್ನು ರಾಷ್ಟ್ರ ನಾಯಕರು ನೋಡ್ಕೊತಾರೆ. ಅವ್ರ ವಿಷಯ ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಕರೆಕ್ಟ್ ಆಗಿದೆ. ರಾಷ್ಟ್ರೀಯ ನಾಯಕರು ಪಾಪ ಅಲ್ಲೇ ಇರಲಿ. ವಕ್ ಬಗ್ಗೆ ಏನ್ ಮಾಡ್ಬೇಕು ಅಂತ ನಮ್ಮ ಪಕ್ಷ ಈಗಾಗಲೇ 3 ತಂಡಗಳನ್ನು ಮಾಡ್ಕೊಂಡು ರಾಜ್ಯಾದ್ಯಂತ ಮಂಡನೆ ಅಂತ ನಾವು ಪ್ರವಾಸ ಮಾಡಿದ್ದೀವಿ. ಮತ್ತೆ ಈಗ ವಿಧಾನಸಭೆ ಅಧಿವೇಶನ ಇರೋದ್ರಿಂದ ಅದನ್ನ ಆ ವಿಷಯ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆದರೂ ಕೂಡ ಸಮರ್ಪಕವಾದಂತಹ ಉತ್ತರ ಮಂತ್ರಿಗಳಿಂದ ಸಿಕ್ಕಿಲ್ಲ. ಅಲ್ಲಿ ನೀವು ನೋಡಿರ್ಬೇಕು, ನಮ್ಮ ರಾಷ್ಟ್ರೀಯ ನಾಯಕರು ಜಮೀರ್ ಅಹಮದ್ ಅವ್ರನ್ನ ಬಗ್ಗೆ ಹೋರಾಟ ಮಾಡುವಂಥವ್ರು ಹೋಗಿ ಅವ್ರನ್ನ ಭೇಟಿಯಾಗಿದ್ದಾರೆ ಅವ್ರ ಚೇಂಬರ್ಲಿ. ಇದ್ರೆ ಯಾವ ರೀತಿ ಇದು ಎಲ್ಲೋ ಏನು ನಡೀತಿದೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ನಮಗೂ ಕೂಡ. ನೋಡೋಣ, ಅದ್ರ ಬಗ್ಗೆ ಅವರೇ ಕ್ಲಾರಿಫೈ ಮಾಡಿ. ಯಡಿಯೂರಪ್ಪನವರ ಬರ್ತಡೇ ಮಾಡಿ ಅವರ ಮಗನ ವೆಂಕಟಾಚಾರ್ಯ ಅವರು ಹೇಳಿದಾಗೆ ಮೊನ್ನೆ BS ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾವಣಗೆರೆಯಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ದಾವಣಗೆರೆಯಲ್ಲಿ ಸಭೆ ಸೇರಿದಂಥ ಸಂದರ್ಭದಲ್ಲಿ ಅವರು ತೀರ್ಮಾನ ತಗೊಂಡಿದ್ದು. ಅದಕ್ಕೆ ಯಾವ ರೀತಿ ರೂಪುರೇಷೆಗಳಿರಬೇಕು ಮತ್ತು ಯಾವ ನಾಯಕರನ್ನ ಆಹ್ವಾನ ಮಾಡಬೇಕು, ಮತ್ತು ಡೆಲ್ಲಿಗೆ ಹೋಗಿ ನಾವೊಂದು 8 ಜನ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ರಾಷ್ಟ್ರೀಯ ನಾಯಕರನ್ನು ಆಹ್ವಾನಿಸಿ ಅವರ ಡೇಟನ್ನು ಪಡೆದು ಮಾಡಬೇಕು ಅನ್ನೋದಕ್ಕೆ ಒಂದು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಈಗ ನಂತರ ಯಡಿಯೂರಪ್ಪನವರ ಅನುಮತಿಯನ್ನು ಕೂಡ ನಾವು ತಗೋಬೇಕಾಗುತ್ತೆ. ಈಗ ಯಡಿಯೂರಪ್ಪ ನಾವು ನಿಮ್ಮ ಜನ್ಮದಿನ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ, ನಾವು ಪರವಾನಗಿ ಕೊಡಬೇಕು ಅಂತ ಮೊದಲ ಅವರನ್ನ ವಿನಂತಿ ಮಾಡಿ ಈಗ ಹೋಗಿ ಅವರಲ್ಲಿ ಅವ್ರನ್ನ ಒಪ್ಪಿಸಿ ನಂತರ ಮುಂದಿನ ಚಟುವಟಿಕೆಗಳಲ್ಲಿ ನಾವು ಕಾರ್ಯೋನ್ಮುಖ. ಅಂದ್ರೆ ಇಬ್ಬರು ನಾಯಕರನ್ನು ಕೇಳಬೇಕು, ಯಡಿಯೂರಪ್ಪನವ್ರನ್ನು ಕೇಳಬೇಕು, ಹೌದು. ನಾಯಕರನ್ನು ಕೇಳಬೇಕು. ಈಗ ನಾವು ಯಾರ ಬಗ್ಗೆ ನಾವು ಮಾಡಬೇಕು ಅಂತ ಇದ್ದೀವಿ ಅವ್ರನ್ನ ನಾವು ಆಹ್ವಾನಿಸ್ತೀವಿ. ನಾವಿನ್ನೂ ಭೇಟಿ ಮಾಡಿಲ್ಲ. ಅವ್ರಿಗೆ ಹೇಳ್ಬೇಕಲ್ಲ, ನಾವು ಈ ರೀತಿ ನಿಮ್ಮ ಜನ್ಮದಿನ ಆಚರಣೆ ಮಾಡಬೇಕು ಅಂತ ಇದ್ದೀವಿ, ತಾವು ಪರವಾನಗಿ ಕೊಡಬೇಕು ಅಂತ ಹೇಳಿ ಮುಂದೆ ಅವರ ಅಪ್ಪಣೆ ಆದ ನಂತರ ಮುಂದಿನ ಕಾರ್ಯಕ್ರಮ, ಅನುಮತಿ ಆದ ನಂತರ ಮುಂದಿನ ಕಾರ್ಯಕ್ರಮ ವ್ಯವಸ್ಥೆ. ಮತ್ತೆ ಕೇಳಿದ್ದ ಪಾಟೀಜಿ ಆದ್ಮೇಲೆ ಮತ್ತೆ ಕಟ್ಟ ಮಾತಾಡ್ತಾರೆ. ನಮ್ಮ ವಿರೋಧ ಪಕ್ಷಗಳಾದಂಥ ಕಾಂಗ್ರೆಸ್ನವರು ಸುಳ್ಳು ಮಾಹಿತಿಯನ್ನು ದೇಶಕ್ಕೆ ಕೊಟ್ಟು ಅದನ್ನು ದೊಡ್ಡ ಪ್ರಮಾಣದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ.
ಲೋಕಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿಗಳು ಮಾತಾಡಿರ್ತಕ್ಕಂಥ 1 ನಿಮಿಷದ 32 ಸೆಕೆಂಡ್ಗಳ ಕಾಲ ಏನು ಮಾತಾಡಿದ್ರು ಎಲ್ಲಿಗೆ ಅಂತ್ಯ ಆಯಿತು ಅನ್ನೋದನ್ನು ಬಿಟ್ಟು ಕೇವಲ 12 ಸೆಕೆಂಡಲ್ಲಿ ಮಾತಾಡಿರ್ತಕ್ಕಂಥದ್ದು ಮಾತ್ರ ತೆಗೆದುಕೊಂಡು ದೇಶದ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಾನು ಆ ವಿಷಯವನ್ನು ಮತ್ತೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ತಮ್ಮ ಮೂಲಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯವನ್ನು ಪದೇ 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 ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂತೇಳಿ ಈ ದೇಶದಲ್ಲಿ ಸುಮಾರು 62 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ನೀವು ಈ ದೇಶದಲ್ಲಿ ಶೋಷಣೆಗೆ ಒಳಪಟ್ಟಂಥ ಸಮಾಜಕ್ಕೆ ಏನೂ ಮಾಡದೆ ಹತಾಶರಾಗಿ ಅಧಿಕಾರವನ್ನು ಕಳ್ಕೊಂಡಿರ್ತಕ್ಕಂಥ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳೋದನ್ನು ಬಿಟ್ಟು ಭಗವಂತನ ನಾಮವನ್ನು ನೀವು ಸ್ಮರಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ, ಅವರಿಗೆ ಮಾನಸಿಕ ಹಿಂಸೆ, ಅಪಚಾರ, ಅವ್ರಿಗೆ ಕೊಟ್ಟಂತ ಕಿರುಕುಳಕ್ಕೆ ನಿಮಗೆ ಪಶ್ಚಾತ್ತಾಪ ಸಿಕ್ಕತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಲೋಕಸಭೆಯಲ್ಲಿ ಮಾನ್ಯ ಕೇಂದ್ರದ ಗೃಹ ಮಂತ್ರಿಗಳು ಹೇಳಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಅವರು ಮನವರಿಕೆ ಮಾಡ್ಕೋಬೇಕು. ಇದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಇದ್ರ ಜೊತೆಗೆ ಸ್ವತಃ 1952ರಲ್ಲಿ ಬಾಬಾ ಸಾಹೇಬ್ ಅವರು ಚುನಾವಣೆಗೆ ನಿಂತಾಗ ಅಂದಿನ ಪ್ರಧಾನಮಂತ್ರಿಗಳಾದಂಥ ನೆಹರು ಅವರು ಸ್ವತಃ ಅವರೇ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಲಿಕ್ಕೆ ಪ್ರಚಾರಕ್ಕೆ ಹೋಗ್ತಾರೆ. 54ರಲ್ಲಿ ಉಪಚುನಾವಣೆಗೆ ನಿಲ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಗಲೂ ಕೂಡ ನೆಹರು ಅವರು ಅವರ ವಿರುದ್ಧ ಪ್ರಚಾರಕ್ಕೆ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಅವರ PA ಆಗಿರ್ತಕ್ಕಂಥ ನಾರಾಯಣ್ ಕರ್ಜೋಳ್ಕರ್ ಇದ್ರಲ್ಲ ಅವರನ್ನ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅಂದಿನ ಪ್ರಧಾನಮಂತ್ರಿಗಳಂತ ನೆಹರು ಅವರು ಹೊತ್ಕೊಳ್ತಾರೆ. ಎಂಥ ವಿಪರ್ಯಾಸ! ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹ, ಇಡೀ ಜಗತ್ತಿಗೆ ಒಪ್ಕೊಳ್ಳುವಂತ ಕೊಟ್ಟಂತ ಸಂವಿಧಾನವನ್ನು ಬರೆದಂತ ಮಹಾಪುರುಷನನ್ನ ನೀವು ಯಾವ ರೀತಿ ನಡೆಸ್ಕೊಂಡ್ರಿ? ಕೊನೆಗೆ ಇಲ್ಲಿ 2 ಜಾಗದಲ್ಲಿ ಸೋಲಿಸಿದ ನಂತರ ಪಶ್ಚಿಮ ಬಂಗಾಳ ಅಂತ ಈ ಬಂಗಾಳ ಅಂತ ಇವಾಗ ಏನಿದೆ ಅವತ್ತು ಪಶ್ಚಿಮ ಪಾಕಿಸ್ತಾನ ಇತ್ತು. ಆ ಪ್ರದೇಶದಲ್ಲಿ ಜೈಸೂರ್ ಪುನ್ನಾ ಅಂತ ಒಂದು ಬಹುತೇಕ 90% ದಲಿತರು ಬಂದ್ರೆ SC/ST ಜನಾಂಗದಲ್ಲಿ ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ನಿಂತು ಗೆದ್ದು ಬರ್ತಾರೆ. ಅದ ನಂತರ ಏನ್ ಮಾಡ್ತಾರೆ ಗೊತ್ತಾ ಕಾಂಗ್ರೆಸ್ ಅವರು? ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಆ ಪ್ರದೇಶವನ್ನು ಕೂಡ ಬಾಂಗ್ಲಾದೇಶಕ್ಕೆ ಬಿಟ್ಕೊಡ್ತಾರೆ. ಮತ್ತೆ ಬಾಬಾ ಸಾಹೇಬರಲ್ಲಿ ನಿಲ್ಲಬಾರ್ದು ಅಂತ. ಇದು ಒಂದು ವ್ಯವಸ್ಥಿತವಾಗಿ ಅವರು ಮಾಡಿರ್ತಕ್ಕಂಥ ದ್ರೋಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇದೆಲ್ಲ ಇರ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋಗ್ತಾರಲ್ಲ, ತೀರೋದ ಮೇಲೆ ದೆಹಲಿಯಲ್ಲಿ ಜಾಗ ಕೊಟ್ರ ಅವರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ. ಇವತ್ತು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಇನ್ನಿತರೆ ಕಾಂಗ್ರೆಸ್ನ ಮುಖಂಡರುಗಳು ಮಾತಾಡ್ತಿರಲ್ಲ, ಅವರಿಗೆ ಅವ್ರ ಕುಟುಂಬದವರಿಗೆ 50 ಎಕರೆ 60 ಎಕರೆ ಕೊಟ್ಟಿದ್ದೀರಲ್ಲ ರಾಜ್ಘಾಟಲ್ಲಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹನಿಗೆ ನೀವು ಅವರ ಶವ ಸಂಸ್ಕಾರ ಮಾಡ್ಲಿಕ್ಕೆ ಖಾಲಿ ಅವ್ರಿಗೆ ಎಷ್ಟು ಜಾಗ ಅಷ್ಟಾದ್ರೂ ಕೊಟ್ರ ನೀವು? ದೆಹಲಿ ಬಾಂಬೆ ಕಳಿಸಿದ್ರಿ, ಫ್ಲೈಟ್ ಅಲ್ಲಿ ಕಳಿಸ್ಲಿಕ್ಕೆ ನೀವು ಆ ಫ್ಲೈಟ್ ಚಾರ್ಜ್ ಕೂಡ ನೀವು ಕೊಟ್ಟಿಲ್ಲ. ಇಂಥ ಅಮಾನವಾಗಿ ನಡ್ಕೊಂಡಂತ ನೀವು ಇವತ್ತು ಲೋಕಸಭೆಯಲ್ಲಿ ನಮ್ಮ ಗೃಹ ಮಂತ್ರಿಗಳು ಮಾತಾಡಿರ್ತಕ್ಕಂಥ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವರ ಹೆಸರಿನಲ್ಲೂ ನಮ್ಮ ಸರ್ಕಾರ ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ 2014ರಿಂದ ಈಚೆಗೆ ಪಂಚತೀರ್ಥಗಳು ಅನ್ನುವಂತ 5 ಹೆಸರಿನಲ್ಲಿ ಇವತ್ತು ಸಾವಿರಾರು ಕೋಟಿನಲ್ಲಿ ಮಾರ್ಕಗಳನ್ನ ಮಾಡಿದ್ದಾರೆ. ಲಂಡನ್ ಅಲ್ಲಿ ಅವರು ಓದಿದಂತ ಮನೆಯನ್ನ ಖರೀದಿ ಮಾಡಿ ನಮ್ಮ ದೇಶದವರು ಹೋಗಿ ಓದ್ಲಿಕ್ಕೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಂಥ ಪವಿತ್ರವಾದ ಸ್ಥಳಗಳನ್ನ ಮತ್ತೆ ಮರುಕಳಿಸಿ ಈ ಇತಿಹಾಸವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇತಿಹಾಸವನ್ನ, ಅವರ ಆದರ್ಶಗಳನ್ನ ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರುವವರೆಗೂ ಎಷ್ಟು ಜೀವಂತವಾಗಿ ಆದರ್ಶಗಳಿರಬೇಕು ಅಷ್ಟೇ ಜೀವಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಇರಬೇಕಂತ ಹೇಳಿ ಮಾಡಿದ ನೆಚ್ಚಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು. ಇದನ್ನೆಲ್ಲ ಸಹಿಸಿಕೊಳ್ಳಾಗದೆ ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಬಿಟ್ರು ಅಂತ ಇವತ್ತು ಹೇಳ್ತೀರಿ. ನಿಮ್ ಜೋಬಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಸಂವಿಧಾನ ಪುಸ್ತಕ ಎತ್ಕೊಂಡು ಹೋಗ್ತಾ ಇರ್ತೀರಿ. ಸಂವಿಧಾನ ಪ್ರಿಯಾಂಬಲ್ ಇದೆಯಲ್ಲ, ಪೀಠಿಕೆ, ಯಾರು ಈ ದೇಶಕ್ಕೆ ಪ್ರಚಾರ ಮಾಡಿ ಆ ಪೀಠಿಕೆ ಗೌರವ ಕೊಡಬೇಕು, ಅದರಲ್ಲಿರ್ತಕ್ಕಂಥ ಅಂಶಗಳು ಈ ದೇಶಕ್ಕೆ ಏನೇನೋ ಕೊಡ್ತಾ ಇದೆ, ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಈ ದೇಶಕ್ಕೆ ಸಾರಿದಂಥವರು 2010ರಲ್ಲಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಈಗ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅಂದು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆದಾಗ ಇಡೀ ರಾಜ್ಯಾದ್ಯಂತ ತಲೆಯ ಮೇಲೆ ಪೀಠಿಕೆಯನ್ನು ಹೊತ್ತು ಮೆರವಣಿಗೆ ಮಾಡಿ ಹಬ್ಬದ ರೀತಿಯಲ್ಲಿ ಈ ಸಮಾಜಕ್ಕೆ ತೋರಿಸಿಕೊಟ್ಟಂತ ಮಹಾನುಭಾವರು.
ಅಂಥವ್ರ ಬಗ್ಗೆ ಇವತ್ತು ನೀವು ಇಲ್ಲಿ ಸಲ್ಲದ ಆರೋಪಗಳನ್ನು ಹೊತ್ತು ನಿನ್ನೆಯಿಂದ ಲೋಕಸಭೆಯಲ್ಲಿ ಕಲಾಪನ ಹಾಳು ಮಾಡ್ತಾ ಇದ್ದೀರಿ. ಯಾವ ಪುರುಷಾರ್ಥಕ್ಕೆ? ಇದು ಸರಿನಾ? ಏನ್ ಮಾಡಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ತೀರು? ಕೇವಲ ಮತ ಬ್ಯಾಂಕ್ಗೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳನ್ನ, ಹಿಂದುಳಿದ ಸಮುದಾಯಗಳನ್ನ, ನೊಂದವರನ್ನ, ದಮನಿತರನ್ನ ನೀವು ದಿಕ್ಕು ತಪ್ಪಿಸಿ ಇನ್ನೂ ನೀವು ಅವರ ಮತ ಬ್ಯಾಂಕ್ಗಳಾಗಿ ನಾವು ಇಟ್ಕೊಳ್ಬೇಕು ಅಂತೇಳಿ ನೀವು ಹೊರಟಿದ್ದೀರಿ. ಇದು ನಡೆಯಲ್ಲ, ಇದು ಸಾಧ್ಯ ಇಲ್ಲ. ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಎಲ್ಲರೂ ಮನೆಯಲ್ಲಿ ವಿದ್ಯಾವಂತರಾಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರಬಹುದು, ಅದು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಹಿಡಿಯುವಂತ ದಿನಗಳು ಎಲ್ಲವೂ ಸನ್ನಿಹಿತ ಆಗಿದೆ. ಇದನ್ನು ತಾವು ಮನಗಟ್ಟುಕೊಳ್ಬೇಕು ಅಂತೇಳಿ ಅನ್ನುವಂಥ ವಿಚಾರವನ್ನ ಮಾಧ್ಯಮದ ಮೂಲಕ ತಿಳಿಸ್ತಾರೆ. ಎಲ್ಲ ಸ್ನೇಹಿತರೇ, ರೇಣುಕಾಚಾರ್ಯ ಅವರೇ, ಪಾಟೀಲ್ರೇ ಮತ್ತು ಇತರ ನಾಯಕರೇ, ನಾವೆಲ್ಲ ಸುಮಾರು 1.5 ಗಂಟೆ ಕಾಲ ನಮ್ಮ ಮುಂದಿನ ಕಾರ್ಯಯೋಜನೆ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇವತ್ತು ಮಾಧ್ಯಮದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಯಾರನ್ನ ಭೇಟಿ ಮಾಡಿದ್ರು, ಏನು ನಮ್ಮ ರಾಜ್ಯಕ್ಕೆ ಸಂದೇಶ ಕಳಿಸವ್ರೆ ತಾವು ನೋಡಿದ್ರಿಂದ ಭಾವಿಸಿದರು. ತಾವು ಅದರಲ್ಲಿ ಅನೇಕ ಅರ್ಥಗಳಿದ್ದಾವೆ, ರಾಜಕೀಯ ಅರ್ಥಗಳು ಬಹಳಷ್ಟಿದ್ದಾವೆ. ಮೋದಿಯವರು ಇವ್ರಿಗೆ ಸಮಯ ಕೊಟ್ಟು ಅಮಿತ್ ಶಾ ಜೊತೆಗೂ ಕೂಡ ಮಾತಾಡೋದಿತ್ತು, ಅದು ಆದರೆ ಕಾರಣಾಂತರದಿಂದ ಅವರು ಬಂದು ಎಲ್ಲ ಚರ್ಚೆ ಮಾಡಿ ಬಂದಿದ್ದಾರೆ. ನಮ್ಮ ಕಾರ್ಯಕರ್ತರಿಗೂ ಕೂಡ ಮಾಹಿತಿ, ನಮಗೆ ರಾಜಕೀಯ ಕಾರ್ಯಕರ್ತರಿಗೆ ಏನು ಅಂತೇಳಿ ಅರ್ಥ ಮಾಡ್ಕೊಂತೀವಿ ನಾವು, ಯಾವ ರೀತಿಯವರ ಭೇಟಿ ಇತ್ತು, ಏನಾಗಿದೆ ಅನ್ನೋದು ಗೊತ್ತಾಗಿದೆ. ನಾವೆಲ್ಲರೂ ಕೂಡ ಫೆಬ್ರವರಿ ತಿಂಗಳಲ್ಲಿ ದೆಹಲಿಯಲ್ಲಿ ಚುನಾವಣೆ ಇದೆ. ದೆಹಲಿ ಚುನಾವಣೆ ಆದ ನಂತರ, ಅದಕ್ಕೆ ಮೊದಲು ಯಾರು ರಾಷ್ಟ್ರೀಯ ನಾಯಕರು ನಮಗೆ ಬರೋದು ಕಷ್ಟ ಆಗ್ಬೋದು. ಅದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ನಮ್ಮ ರೇಣುಕಾ ಅವರು ಹೇಳಿದಾಗೆ 15 ತಾರೀಕು ಆಸುಪಾಸಲ್ಲಿ ನಮ್ಮ ನಾಯಕರ ಸಮಾವೇಶವನ್ನ, ಒಂದು ಅದ್ದೂರಿಯಾಗಿ ಹುಟ್ಟುಹಬ್ಬದ ಸಮಾವೇಶವನ್ನ ನಾವು ಮಾಡೋರಿದ್ದೀವಿ, ಆಚರಣೆ ಮಾಡೋರಿದ್ದೀವಿ. ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ, ಎಲ್ಲ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಎಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಾವು ಸುಮಾರು 5 ಲಕ್ಷಕ್ಕಿಂತಲೂ ಹೆಚ್ಚು ಜನನ ನಾವು ಸೇರಿಸುವಂತ ಉದ್ದೇಶ ಇದೆ. ದಾವಣಗೆರೆಯಲ್ಲಿ ಕನಿಷ್ಠ 5 ಲಕ್ಷ, ಅದು 10 ಲಕ್ಷ ಆಗ್ಬೋದು, ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ಕನಿಷ್ಠ ಅಂತಂದ್ರೆ 5 ಲಕ್ಷಕ್ಕಿಂತಲೂ ಹೆಚ್ಚು ಜನರನ್ನ ದಾವಣಗೆರೆ ಸಮಾವೇಶಕ್ಕೆ ನಾವು ಕರಿತೀವಿ, ಬರ್ತಾರೆ. ಇದ್ರಾಗೆ 100ಕ್ಕೆ 80% ಎಲ್ಲ ಕೂಡ ಅವರವರೇ ವಾಹನ ಮಾಡ್ಕೊಂಡು ಬರುವಂಥವ್ರು ಇರ್ತಾರೆ. ಕೆಲವರಿಗೆ ಮಾತ್ರ ಸವಲತ್ತು ಮಾಡಿಕೊಡ್ಬೇಕಾಗಿ ಬರ್ಬೋದು. ಆದರೆ ಬರೋರು 100ಕ್ಕೆ 100 ಪಾಲನ್ನು ಕೂಡ ಯಡಿಯೂರಪ್ಪನವರ ಅಭಿಮಾನಿ ಬಳಗ. ಆ ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡೋರಿದ್ದೇವೆ. ಮತ್ತು ಇದಾದ ನಂತರ ಕೂಡ ನಾವು ಇಲ್ಲಿಗೇನು ಮುಕ್ತಾಯ ಮಾಡೋದಿಲ್ಲ. ನಮ್ಮ ಶಾಸಕರ ಕ್ಷೇತ್ರಗಳಲ್ಲಿ ಅವರವರ ಕಾರ್ಯಕ್ಷೇತ್ರಕ್ಕೆ ನಾವು ಹೋಗ್ತೇವೆ, ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲ ಸಮುದಾಯಗಳ ಒಂದು ಪ್ರತಿನಿಧಿಗಳು ನಾವು ಇಲ್ಲಿದ್ದೇವೆ. ಅದು SC ST ಇರ್ಬೋದು, ಮುಂದುವರೆದ ಜನಾಂಗ ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಎಲ್ಲ ಜನಾಂಗದ ಪ್ರತಿನಿಧಿಗಳು ನಾವು ಇಲ್ಲಿದ್ದೇವೆ. ನಾವು ಮಾಜಿಗಳಲ್ಲ, ಭಾವಿ ಶಾಸಕರು. ಇದರಲ್ಲಿ 100ಕ್ಕೆ 90% ಭಾವಿ ಶಾಸಕರಿದ್ದಾರೆ ನಮ್ಮದ್ರಲ್ಲಿ. ಎಲ್ಲರೂ ಕೂಡ ಮತ್ತೆ ವಿಧಾನಸೌಧ ಮೆಟ್ಲತ್ತಿ ನಾವು ಶಾಸಕರಾಗಿ ನಾವು ನೋಡೋರಿದ್ದೀವಿ. ಖಂಡಿತವಾಗಲೂ ಆ ದಿಶೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕ್ತೇವೆ. ಇಷ್ಟನ್ನ ನಾವು ಇವತ್ತು ಚರ್ಚೆ ಮಾಡಿದ್ದು. ಇನ್ನು ವಿಶೇಷವಾಗಿ ಹೇಳುವಂಥದ್ದು ಏನೂ ಇಲ್ಲ. ಈಗಾಗಲೇ ಪಾಟೀಲರು ಮತ್ತು ರೇಣುಕಾಚಾರ್ಯವರು ವಿಷಯವನ್ನು ತಿಳಿಸಿದ್ದಾರೆ. ಇನ್ನೇನಾದರೂ ತಿಳಿದ್ರೆ ತಾವು ಪ್ರಶ್ನೆಗಳನ್ನು ಕೇಳಿದ್ರೆ ಸಂಪಂಗಿಯವರು ಮತ್ತು ಇತರನ್ನ ಉತ್ತರ ಕೊಡ್ತಾರೆ.